ಹುಡುಗಿಗೆ ತುಂಬ ಚಿತ್ರಹಿಂಸೆ ಕೊಟ್ಟಾರೆ ಸರ್. ಅವರು ಅವ್ನ ಗಂಡ ಆಗಲಿ ಸರ್, ಬಸ್ರಿ ಹೆಂಗ್ಸಲ್ಲ ಸರ್, ನನ್ನ ಕಣ್ಣು ಮುಂದೆನೇ ಹೊಡೆದವನೆ ಸರ್. ನಾನೇ ಎಷ್ಟೋ ಸರಿ ಹೇಳಿದ್ದೀನಿ ಹಂಗೆಲ್ಲ ಹೊಡಿಬೇಡ ಬಸ್ರಿ ಹೆಂಗ್ಸ್ಗೆ ಅಂತ. ಪ್ರತಿಯೊಂದಕ್ಕೂ ಜಗಳ ತೆಗಿಯೋನು. ಅಷ್ಟು ಬಿಟ್ಟು ಮತ್ತು ಅವ್ರ ಮನೇಲಿ ಅವ್ರ ಮಾವನು ಏನೋ ಮನೆ ಅವಳು ಕೆಲಸದಿಂದ ಬಂದಿಲ್ಲ ಅಂತ ಓಡೋಗೋಳೆ ಸೂಳೆ ಅಂತ ಇದ್ರು. ಅವಳಲ್ಲ ಸರ್ ಸೂಳೆ, ಇವ್ರು ಆಗ್ಬಿಟ್ಟವ್ರು ಎಲ್ಲರೂ ಅವ್ರ ಮನೇಲಿ. ಸರಿನಾ? ಕಂಡೋರು ಹೆಣ್ಮಕ್ಳ ಮೇಲೆ ಈ ಥರ ಆರೋಪ ಹೊರಿಸಬಾರ್ದು. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಆಯಿತಾ. ಏನೊಂದು ನಮ್ಗೆ, ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು ಸರ್, ಹೋಗಿದ್ವಿ ಸರ್, ಅಲ್ಲಿಂದ ನಮಗೇನು ನ್ಯಾಯ ಸಿಗ್ತಾ ಇಲ್ಲ. ನೀವೆಲ್ಲ ನ್ಯಾಯ ಮಾಡಿಸ್ರಿ ಸರ್ ಸ್ವಲ್ಪ. ಹಾಂ ಸರ್, ಶೇರ್ ಮಾಡ್ಕೋದು ಸರ್. ಪ್ರತಿಯೊಂದು ಅವ್ರ ಮನೆಗೆ ಅವನು ರಾತ್ರಿ 1 ಗಂಟೆಗೆ ಆ ಹುಡುಗಿನ ಒಳಗಡೆ ಹಾಕಿ ಚಿಲ್ಕ ಹಾಕಿ ಅವ್ನು ಯಾರ ಮನೆಗೋ ಎದ್ದೋಗ್ತಾ ಇದ್ನಿ ಅಂತ ಅದನ್ನು ಹೇಳೋಳೆ. ನಾವು ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಹೆಸರು ಹೇಳೋಕೆ ಚೆನ್ನಾಗಿರಲ್ಲ ಆಯಿತಾ. ಆ ಹುಡುಗಿ ಎಲ್ಲ ಹೇಳಿದಾಳೆ. ಎಲ್ಲ ಕಿರಿಕುಳ ಜಾಸ್ತಿನೇ, ಒಂದಲ್ಲ ಎರಡಲ್ಲ ಹೇಳ್ಕೊಳ್ಳೋದಕ್ಕೆ ಜಾಸ್ತಿನೇ ಇದೆ ಆಯಿತಾ. ಇವಾಗ ಬರೀ ನಮ್ಮ ಹತ್ರ ಎಲ್ಲರ ಹತ್ರನೂ ಕೇಳಿ ನೋಡ್ರಿ, ಎಲ್ಲರೂ ಏನು ಹೇಳ್ತಾರೋ ನೋಡ್ರಿ. ಆ ಹುಡುಗಿ ಬಗ್ಗೆ ಮಾತ್ರ ಆ ಹುಡುಗಿ ಕೆಟ್ಟ ಹುಡುಗಿನೇ ಅಲ್ಲ ಸರ್. ಹಾಂ, ಸುಳ್ಳು ಹೇಳ್ಬೇಕು, ಒಳ್ಳೆ ಹುಡುಗಿ ಒಟ್ನಾಗೆ. ಹಾಂ ಸರ್, ನಮ್ಮ ಹುಡುಗಿ ಸತ್ತೋಗಿರೋ ನೆನೆ ರಾತ್ರಿ ಸರ್ ಗೊತ್ತಾಗಿದ್ದು ನಮಗೆ. ಆ ಹುಡುಗಿ ನಿಂಗೆ ಇವನೇ ಸಾಯಿಸೋನೆ ಅಂತ ನಮ್ಗೆ ರಾತ್ರಿನೇ ಗೊತ್ತಾಗಿದ್ದು. ಎಷ್ಟು ಚೆನ್ನಾಗಿ ಸರ್ ಬಂದು ಕಟಿಂಗ್ ಮಾಡಿಸ್ಕೊಂಡು ಎಲ್ಲ ಮಾಡಿ ನಾನ್ ವೆಜ್ ಮಾಡ್ಕೊಂಡು ತಿಂದವ್ರೆ ಸರ್ ಅವರು. ಇನ್ನೊಬ್ರು ಅವ್ರ ಮನೆಗೂ ಹೆಣ್ಮಕ್ಳು ಅವ್ರೆ, ಅವ್ರಿಗೂ ಬರುತ್ತೆ ಆ ಪಾಡು. ಸರಿನಾ? ಬರ್ದೇ ಇರಲ್ಲ. ಇನ್ನು ಕಂಡೋರು ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡ್ಕೊಳ್ಳೋದವರು. ಅವ್ನ ಕೈಗೆ ಸಿಗಬೇಕು. ಅವ್ನ ಬೇವಸಿ ನನ್ನ ಮಗ ಅವ್ನು ಆರಾಮಾಗಿ ಹೋಗಿ ಸ್ಟೇಷನಲ್ಲಿ ಒಪ್ಪಿಕೊಂಬಿಡಲ್ಲ, ಅಲ್ಲೇ ಬಿದ್ದೋಗ್ಬಿಟ್ಟವ್ನು ಸರ್. ಕಾಣೆಯಾಗಿ ಸೋಮವಾರ ಸರ್. ಇವತ್ತಿಗೆ 14 ದಿವಸ ಆಯ್ತು. ಓಡೋಗವಳೆ, ಯಾವನ್ ಜೊತೆಗೆ ಓಡೋಗವಳೆ. ರಾತ್ರಿ ಫೋನಾಗ ಮಾತಾಡ್ತಾಳೆ. ಅದೇ ಹೇಳ್ತಾ ಇದ್ದಿದ್ದು. ಆ ಹುಡುಗಿ ಸರ್, ಆ ಹುಡುಗಿ ಅಂಥವಳು ಅಲ್ಲೇ ಅಲ್ಲ ಸರ್. ಸುಳ್ಳು ಹೇಳ್ಬಾರ್ದು. ಯಾಕೆ ಹೇಳ್ಬೇಕು? ಇವ್ರು ಹೇಳ್ತಾರೆ ಅಷ್ಟೇ. ಆ ಹುಡುಗಿ ಅವತ್ತಿಗೂ ಆ ಥರ ವಿಚಾರ. ಆ ಹುಡುಗಿನ 2 ವರ್ಷ ಆಯಿತು ಸರ್. ನಾವು ಇಲ್ಲಿ ನೋಡಿ ಮದುವೆ ಮಾಡ್ಕೊಬಂದು 2 ವರ್ಷ ಆಗ್ತಾಯಿತ್ತೆ. ಯಾವತ್ತೂ ಆ ಹುಡುಗಿ ಆ ಥರ ಮಾಡಿಯೇ ಇಲ್ಲ. ಏನು ಸರ್, ಕರ್ಕೊಂಡೋಗ್ಬಿಟ್ಟು ಅವನೆಲ್ಲೋ ಅದು ತೂಬ್ಗೆರೆ ಹತ್ರ ಕರ್ಕೊಂಡೋಗಿ ಆ ಹುಡುಗಿನ ಸಾಯಿಸಿ ಅದೇನೋ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಟ್ಟವನಂತೆ. ನಾವು ಬಾಡಿನೂ ನೋಡಿಲ್ಲ ಸರ್. ನಾವು ಇದುವರೆಗೂ ಅರ್ಧ ಬೆಂದೋಗಿ ಪೊಲೀಸ್ ಅವ್ನು ಕೇಳಿದ್ವಿ, ನೋಡಿಸ್ರಿ ಸರ್ ಅಂತ. ಅವ್ರು ನೋಡೋಕ್ಕಾಗಲ್ಲಮ್ಮ, ಭಯ ಬೀಳ್ತೀರಾ, ಏನು ಬೇಡ ಹೋಗ್ರಿ ಅಂದರು. ಅವರು ಎಂಕ್ವೈರಿಗೆ ಯಜಮಾನ್ರು ಅಣ್ಣನ ಮಗಳೇ ಸರ್, ನಮ್ಮ ರಿಲೇಷನ್ನೇ, ನಮ್ಮ ಮಗಳೇ ಆಗಬೇಕು. ಬಾವನ ಮಗಳು ಆ ಹುಡುಗಿಗೆ ಇನ್ನೂ 2 ತಿಂಗಳಾಯಿತು ಸರ್. ನಮಗೆ ಗೊತ್ತಿರಲಿಲ್ಲ ಈ ಥರ ಜಾಸ್ತಿ ಕಷ್ಟ ಕೊಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಒಂದು ದಿವಸ ಹೋಗ್ತಾ ಇದ್ಲು. ಯಾಕಮ್ಮ ಹೋಗ್ತಾ ಇದ್ದೆ ಅಂದರೆ, ನನಗೆ ಕಾಲಲ್ಲಿ ಚಪ್ಪಲಿನೂ ಇರಲಿಲ್ಲ, ಕಾಲು ಕುಂತ್ಕೊಂಡು ಹೋಗ್ತಾ ಇದ್ಲು. ಯಾಕೆ ಹೋಗ್ತಾ ಇದೆಯಾ ಅಂದರೆ, ಇಲ್ಲ ಇಲ್ಲೇ ಮಾತ್ರೆ ತೊಗೊಂಡು ಬರ್ತೀನಿ, ನನಗೆ ಹುಷಾರಿಲ್ಲ, ಕಾಲು ನೋತೈತೆ ಅಂತ, ಪ್ಲಾಸ್ಟರ್ ತೊಗೊಂಡು ಬರ್ತೀನಿ ಅಂತ ಹೋದ್ಲು. ಅದಾದಮೇಲೆ ಅವಾಗ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ದಾಳೆ. ನಮಗೆ ಗೊತ್ತಾಗಿ ನಾವು ಹೋಗಿ ಅವಾಗೆಲ್ಲ ಒಂದು ಸ್ವಲ್ಪ ಹೇಳಿ ಬುದ್ಧಿ ಮಾತು ಹೇಳಿ ಅವರು ರಾಜಿ ಮಾಡಿ ಪಂಚಾಯಿತಿ ಮಾಡಿ ಕಳಿಸಿದ್ವಿ. ಆವಾಗ ಏನೋ ಆ ಹುಡುಗಿಗೆ ಜಾಸ್ತಿ ನಾವು ಇವ್ರಿಗೆ ಪ್ರೆಸರ್ ಮಾಡಿದ್ರೆ ಆ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ನಾವು ಸುಮ್ಮನೆ ಬಿಟ್ಬಿಟ್ವಿ. ಆಯಿತು, ಆ ಹುಡುಗಿಗೆ ಬುದ್ಧಿ ಹೇಳ್ತಾ ಇದ್ವಿ. ಒಂದು 4 ದಿವಸ ಹೋಗಮ್ಮ, ಅತ್ತೆ ಮಾವ ಇರೋದು ಮನೆಗೆ, ಎಲ್ಲರ ಮನೆಗೂ ಇದ್ದಿದ್ದೆ ಅಂತ ಹೇಳ್ಬಿಟ್ಟು ನಾವು ಬುದ್ಧಿ ಹೇಳಿ ಕಳಿಸ್ತಾ ಇದ್ವಿ. ಆ ಹುಡುಗಿ ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ಫೋನು ಮಾಡೋಳು, ಮತ್ತೆ ಬರೋವಳು, ನಮ್ಮ ಮನೆಗೆ ಬಂದು ಈ ಥರ ಮಾಡ್ತಾರೆ. ಮೇಲ್ಗಡೆ ಸಿಂಟೆಕ್ಸಲ್ಲಿ ನೀರು ಆಫ್ ಮಾಡೋನಂತೆ, ಸೇದ್ಕೊಂಡು ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಸರಿಯಾಗಿ ಊಟ ಆಗ್ತಾ ಇರಲಿಲ್ಲಂತೆ, ಏನೂ ತಿಂತಾ ಇರಲಿಲ್ಲ. ಅಲ್ಲಿ ನೀರಿನ ಕ್ಯಾನ್ ಸಹ ಒರೆಸೋರಂತೆ, ಅವ್ನಿಗೇನೋ ಆಪ್ರೇಷನ್ ಆಗಿದ್ರೆ. ಅಷ್ಟು ಹಿಂಸೆ ಕೊಡ್ತಾ ಇದ್ರಂತೆ. ಯಾವಳೋ ಇದ್ದಾಳಂತೆ, ಅವಳಿಂದ ಈ ಥರ ಮಾಡ್ತಾ ಇದ್ದಾನೆ. ರಾತ್ರಿ ಹೊತ್ತು ಚಿಲ್ಕ ಹಾಕ್ಬಿಟ್ಟು ಆಚೆ ಹೋಗ್ತಾನೆ, ಬಂದು ಹೊಡಿತಾನೆ. ಅವಳ ಜೊತೆ ಸೇರಬೇಡ, ಅವಳ ಜೊತೆ ಮಾತಾಡಬೇಡ ಅಂದರೆ ಅವಳ ಮುಂದೆ ಮಾತಾಡಲ್ಲಂತೆ, ಆಚೆ ಹೋಗಿ ಮಾಡೋದು ಈ ಥರ ಎಲ್ಲ ಅವಳಿಂದನೇ ಜಾಸ್ತಿ ಈ ಥರ ಆಗ್ತಾ ಇದೆ. ನನಗೆ ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಬಂದು ಹೇಳ್ತಾರೆ. ನಾವು ಆದಷ್ಟು ಬುದ್ಧಿ ಹೇಳಿ ಕಳಿಸ್ತಾ ಇದ್ವಿ. ಜಾಸ್ತಿ ಇವ್ರ ಮನೆಗೂ ಬಂದು ಇವ್ರ ಎದುರುಗಡೆನೇ, ಅತ್ತೆ ಮಾವನ ಎದುರುಗಡೆನೇ 2 ತಿಂಗಳಾಯಿತು ನಾನು ಕರ್ಕೊಂಡೋಗಿ ಮಳ್ಳಕ್ಕಿ ಕಟ್ಟಿ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗಿದ್ದೀನಿ. ಒಂದು ದಿವಸ ಇಟ್ಕೊಂಡು ನೈಟ್ ಇಟ್ಕೊಂಡು ಬೆಳಗ್ಗೆ ಮಳ್ಳಕ್ಕಿ ಕಟ್ಟಿ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗಿದ್ದೀವಿ. ನಮಗೂ ಮಗಳೇ. ನಾವು ಅವಾಗಂತೂ ಅವ್ರ ಅಪ್ಪ ಅಮ್ಮ ಇಬ್ಬರು ಸತ್ತೋದ್ರು. ಅವ್ರ ಅಜ್ಜಿ ಮನೆಗೆ ಇದ್ಲು. ಆ ಹುಡುಗಿ ಬರ್ತಾ ಇರಲಿಲ್ಲ ನಮ್ಮ ಮನೆಗೆ, ಹೋಗ್ಲಿ ಬಿಡು ಅಂತ. ಮದುವೆ ಆದಾಗೂ ನಮ್ಗೆ ಗೊತ್ತಾಯಿತು, ನಮ್ಗೆ ಇವ್ರು ಸರಿ ಇಲ್ಲ ಅಂತ ಗೊತ್ತು. ಆದರೂ ಬಿಡು, ಹೆಣ್ಣು ಕೊಡೋರು ಇಲ್ಲ, ಚೆನ್ನಾಗೇ ನೋಡ್ಕೊತಾರೇನೋ, ಚೆನ್ನಾಗಿದ್ದಾರೆ ಬಿಡು ಅಂತ ನಾವು ಸುಮ್ಮನೆ ಆದ್ವಿ. ಆಮೇಲೆ ಇವ್ರು ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅನ್ಯಾಯವಾಗಿ ತುಂಬಾ ಇದು ಮಾಡಿಬಿಟ್ರು. ಜಾಸ್ತಿ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಆ ಹುಡುಗಿಗೆ. ಹೊಡೆದು ಬಡ್ದು ಕಿವಿಗಳು. ಹೆಣ್ಮಕ್ಳಿದಾರಲ್ಲ, ಅವು ಸರಿ ಇಲ್ಲ, ಅವು ಚೆನ್ನಾಗಿ ಬಂದು ಭಾನುವಾರದತ್ತು ಬಂದರೆ ಚೆನ್ನಾಗಿ ಆ ಹುಡುಗಿನೂ ಅವರು ಹೊಡಿಯೋರೇನಂತೆ. ಆ ಥರ ಹಿಂಸೆ ಕೊಟ್ಟಿದ್ದಾರೆ. ತುಂಬಾ ನರ್ಕ ಕೊಟ್ಟಿದ್ದಾರೆ, ನೋಡಿಸಿದ್ದಾರೆ ಆ ಹುಡುಗಿಗೆ. ಆಗ ಫ್ಯಾಕ್ಟ್ರಿಯಲ್ಲಿ ಹೋಗಿದ್ರೆ, ಯಾಕಮ್ಮ ಇಷ್ಟು ಬೇಗ ಹೋಗ್ತೀಯ ಅಂದರೆ, ನನಗೆ ಯಾರೋ ನಮ್ಮ ಯಜಮಾನ್ರು ಬಂದಿದ್ದಾರೆ ಅಂತೇಳ್ಬಿಟ್ಟು ಬೇಗ ಬಂದುಬಿಟ್ಟು ಹೋಗಿ ಆ ಥರ ಮಾಡಿಬಿಟ್ಟು ಬಂದಿದ್ದಾನೆ. ತಿರ್ಗಾ ನೈಟು ಅವ್ನು ಮಾಡಿಬಿಟ್ಟು ಬಂದು ತಿರ್ಗಾ ನೈಟ್ ನಮ್ಮ ಮನೆಗೆ 8:30 ನಾವು ಇದ್ರಾಶ್ವತ್ಥದಲ್ಲಿದ್ದೆ. ನೈಟ್ ನಮ್ಮ ಮನೆಗೆ ಬಂದು ನಮ್ಮಮ್ಮ ಇದ್ದರೆ ಬಾಗಿಲು ತಟ್ಬಿಟ್ಟು ವೀಣಾ ಬಂದಿದ್ದಾಳ ಅಂತ ಕೇಳಿಬಿಟ್ಟು, ಇಲ್ಲ ಬಂದಿಲ್ಲಪ್ಪ ಅಂದರೆ ವಾಪಸ್ ಬಂದಿದ್ದಾನಂತೆ. ಆಮೇಲೆ 10 ಗಂಟೆಗೆ ಇವ್ರನ್ನ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಮಿಸ್ ಆಗಿದೆ ಅಂತೇಳಿ. ಆ ಥರ ಮಾಡಿಬಿಟ್ಟು ಬಂದು ಈಗ ಹುಡುಗಿ ಕೊಲೆ ಆಗಿದೆ. ಕೊಲೆ ಆಗಿದೆ, ಅವನೇ ಮಾಡಿರೋದು.
ಯಾರು ಹುಡುಗಿ ಯಾವನ ಜೊತೆ ಓಡಾಗಿದ್ದಾರೆ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಆ ಹುಡುಗಿಗೆ ಅಷ್ಟು ಬುದ್ಧಿ ಇಲ್ಲ, ನಾಲೆಜ್ ಇಲ್ಲ. ಓದಿದ್ದಾಳೆ ಸೆಕೆಂಡ್ PU, ಆದರೆ ಅಷ್ಟು ನಾಲೆಜ್ ಇಲ್ಲ, ಅಷ್ಟು ತಿಳುವಳಿಕೆ ಇಲ್ಲ. ಭಯ, ನಮ್ಮ ಮಕ್ಳಿಗಿರೋ ಅಷ್ಟು ಭಯ ಈ ಚಿಕ್ಕ ಮಕ್ಳಿಗೆ ಇದೆ. ಎದುರಿಸಿ ಮಾತಾಡ್ತಾರೆ, ಅಷ್ಟೂ ಇಲ್ಲ ಅವ್ಳಿಗೆ. ಅಷ್ಟು ಅಮಾಯಕೆ ಹುಡುಗಿ. ಅಂಥ ಹುಡುಗಿನ ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾರೆ ಇವತ್ತು. ಫೋನ್ ಮಾತಾಡೋ ವಿಚಾರಕ್ಕೆ ಜಗಳ ಆಗ್ತದೆ. ಫೋನು ಇರ್ತಾ ಇರಲಿಲ್ಲ ಅಲ್ಲಿ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಫೋನು ಕಿತ್ಕೊಂಡ್ಬಿಟ್ಟಿದ್ರು ಹುಡುಗಿ ಹತ್ರ. ಸಿಮ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟೇ ಹಿಂಸೆ ಕೊಟ್ಟಿದ್ದೀನಿ, ಫೋನು ಕೊಟ್ಟಿಲ್ಲ. ತಿರ್ಗಾ ಯಾವುದೋ ಒಂದು ಸತಿ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾನೆ ಇವನು. ಎಲ್ಲ ಕಿತ್ಕೊಂಡು, ಯಾಕಂದರೆ ಫೋನ್ ಇದ್ದರೆ ಫೋನ್ ಮಾಡಿ ಏನಾದರೂ ಮಾತ್ರೆ ತೊಗೊಂಡು ಬಾ ಅಂದರೆ ತಂದು ಕೊಡ್ತಾ ಇರಲಿಲ್ಲಂತೆ. ಫೋನ್ ಮಾಡಿ ನಂಗೆ ಹೊಟ್ಟೆ ನೋವ್ತಾ ಇದೆ, ಮಾತ್ರೆ ತಂದ್ಕೊಡು ಬಾ ಅಂದರೆ ತಂದು ಕೊಡ್ತಾ ಇರಲಿಲ್ಲಂತೆ. ಆ ಥರ ಎಲ್ಲ ಹಿಂಸೆ ಕೊಟ್ಟಿದ್ದಾನೆ. ಯಾವಳಿಗೋ ಫೋನಲ್ಲಿ ಎಷ್ಟೊಂದು ಬಟ್ಟೆಗಳು ಎಲ್ಲ ಸೀರೆಗಳೆಲ್ಲ ಬುಕ್ ಮಾಡಿ ತಂದು ಕೊಟ್ಟಿದ್ದಾನೆ ಆಂಟಿ, ನಾನು ನೋಡಿದ್ದೀನಿ. ಈ ಥರ ಎಲ್ಲ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಳೆ. ಅಂದ ಅದು ಹಿಂಗೆ ಮಿಸ್ ಆಗಿದ್ದಾಳೆ ನಮ್ಮ ಹೆಂಡತಿ ಅಂತ ಅಂದ್ಬಿಟ್ಟು. ಹಂಗಾಗಿ ನಾನು ಇಟ್ಕೊಂಡು ಏನು ಹೇಳಿದೆ, ಮಿಸ್ ಆಗಿದ್ದಾರೆ ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ಟಿರಿ ಅಂತಂದೆ. ತಿರ್ಗಿ ಅಕ್ಕ ಆಯಿತು ನೀವು ಬನ್ನಿರಿ ಅಂತಂದೆ. ನೋಡಿರಿ ಇನ್ನೊಂದು ಅರ್ಧ ಗಂಟೆ ನಿಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಕೇಳಿ ಅಂತಂದಿದ್ದಕ್ಕೆ ಅವ್ರು ಇಟ್ಕೊಂಡು ಇಲ್ಲಕ್ಕ ಎಲ್ಲ ಸಂಬಂಧಿಕರ ಹತ್ರನೂ ಹೋಗಿ ಬಂದೆ, ನೀವು ಟೇಷನ್ ಹತ್ರಕ್ಕೆ ಹೋಗಿ ಬಂದು ಹೋಗಿ ಬರೋಣ ಅಂತಂದು. ನಾನು ತಿರ್ಗಿ 10 ಗಂಟೆಗೆ ಹೋಗಿ ಹೋದೆ. 10:30 ಆಗಿತ್ತು. ಹೋಗಿ ಮೇಲ್ಡ ಸ್ಟೇಷನೆಲ್ಲ ಬಾಕ್ಲಾಕಿತ್ತು. ಮೇಲ್ಡ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೋಗಿದ್ದಕ್ಕೆ ತಿರ್ಗಿ ನಾವು ಬೆಳಗ್ಗೆ ಬಂದ್ರಿ ಅಂತಂದು. ತಿರ್ಗಿ ಮತ್ತೆ ತಿರ್ಗಿ ಬೆಳಗ್ಗೆ ಹೋಗಿ ತಿರ್ಗಿ ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟು ಬಂದು ತಿರ್ಗಿ ಅವ್ರು ಹೇಳಿದ್ರು, ಏನು ಪ್ರಾಬ್ಲಮ್ ಏನೇನೋ ಆಗಿರಬೇಕು ನೋಡಿರಿ ಅಂತ. ಇಲ್ಲ ಸರ್, ನಾನು ಹತ್ರದಿಂದ ನೋಡಿರೋ ಕೂಡ ಪರವಾಗಿಲ್ಲ, ಏನು ಅಂಥದ್ದು ಇರಲಿಲ್ಲ, ನನಗೆ ಕಾಣಿಸೋಂಗೆ ಏನು ಇರಲಿಲ್ಲ ಅಂತಂದು. ಇಲ್ಲಮ್ಮ ಏನೋ ಮಾಡಿರ್ತ ನೋಡಿರಿ ಅಂತ. ತಿರ್ಗಿ ಆಮೇಲೆ ಇಟ್ಕೊಂಡು ಏನಂತಂದ್ರೆ ತಿರ್ಗಿ ಅಕ್ಕ ನಂಗೆ 11 ಗಂಟೆ ಯಾರೋ ಫೋನ್ ಮಾಡ್ತಾರೆ, ಹಿಂಗೆ ಫೋನ್ ಮಾಡಿ ಮುಚ್ಚಿಕೊಂಡ್ಬಿಟ್ಟವ್ರೆ ಅಂತ. ನಾನು ನೋಡೋ ಸುಮ್ಮನೆ ಆರೋಪ ಮಾಡಬೇಡ, ಯಾವುದೈತೆ ನೋಡ್ಕೊಂಡು ಇದ್ರಾಗ ಮಾತಾಡಬೇಕು, ಒಬ್ರು ಹೆಣ್ಮಕ್ಳನ್ನ ದೂಷಣೆ ಮಾಡೋದಲ್ಲ ಅಂತ. ತಿರ್ಗೋಗಿ ನಾನು ಸ್ಟೇಷನ್ ಹತ್ರ ಹೋಗಿ ತಿರ್ಗಿ ಬಂದಮೇಲೆ ಅಂದ, ಅಕ್ಕ ಇಲ್ಲ ಯಾರಿಗೋ ಒಂದು ಸಂಬಂಧ ಐತೆ ಅಂತ. ನಾನು ತಿರ್ಗಿ ಬೆಳಗ್ಗೆ ಬಂದಾಗ ನನಗೆ ಸೋಮವಾರ ಮಿಸ್ ಆಗಿರೋದು ಅಂತಂದು ತಿರ್ಗಿ ಮಂಗಳವಾರ ಹೋದೆ ನಾನು ಸ್ಟೇಷನ್ ಹತ್ರ. ಅವ್ರು ಅಂದರು ಇವ್ರು ಇಟ್ಕೊಂಡು ಅಂದರು ಪೊಲೀಸರು, ಇಲ್ಲಮ್ಮ ತುಂಬ ಮಿಸ್ ಆಗಿದೆ ನೋಡೆ, ಏನೋ ಇದು ಒಳ್ಳೆ ಸಂಬಂಧ ಇರಬೇಕು, ಏನೋ ಇರ್ಬೋದು ಅಂತ. ಇಟ್ಕೊಂಡು ಅವ್ರು ಇಟ್ಕೊಂಡು ಏನಂದ್ರೆ, ನೀವು ಇಲ್ಲ ಅಂಥದ್ದೇನಿಲ್ಲ, ಇನ್ನೇನು ಸಂಬಂಧ ಇಲ್ಲ ಅಂತಂದಿದ್ದಕ್ಕೆ ತಿಳ್ಕೊಂಡು ಅವನ ಮೇಲೆ ಇವರೇ ಹೇಳಿದ್ರು, ಯಾರು ಓಡೋಗ್ಬಿಟ್ಟವ್ರೆ ಅವ್ನ ಮಾವನಿಗೆ ಅದ್ದೆ ಬಂದು ಒಂದು ಸರಿ ಆಟೋ ಒಳಗೆ 10:30 ಹೋಗ್ಬಿಟ್ಟು ಎಲ್ಲ ನೋಡ್ಕೊಬರೋಣ, ಎಲ್ಲ ಲೋ BP ಆಗಿದೆಯಂತೆ. ಅವಾಗ ಒಂದು ಸರಿ ಆಗಿತ್ತು, ಹೋಗೋಣ ಬರ್ರಿ ಅಂತಂದರೆ ಅವ್ನು ಇಟ್ಕೊಂಡು ಏನಂತ, ಬೇಡ ಏನು BP ಆಗಿಲ್ಲ, ಯಾರು ಹೋಗೋಣ ಬಂದಿಲ್ಲ, ಅವಳು ಯಾವನ್ನ ಇಟ್ಕೊಂಡಿರ್ಬೇಕು, ಅದಕ್ಕೆ ಓಡೋಗೋಳೆ. ಆ ಮುಂದೆ ಇಷ್ಟೊತ್ತಿಗೆ ಇದೆಲ್ಲ ಮಾಡಿಲ್ಲ, ಅಂಥ ಹುಡುಗಿರಲ್ಲ, ಅಂಥ ಅವ್ನಿಗೆ ಇದು ಮಾಡ್ಕೊಂಡು ಹೋಗೋಂಥ ಮಗುನ ಬಿಟ್ಟು ಹೋಗೋಂಥ ಚಾನ್ಸಸ್ ಇಲ್ಲ ಅಂತಂದಾಗ ಅವು ಇಟ್ಕೊಂಡಿಲ್ಲ, ಇಟ್ಕೊಂಡೆ ಅವಳೆ ಅಂತ. ಸರಿ ನೋಡೋಣ ಇರಪ್ಪ, ಯಾಕೆ ನಾವು ಡಿಸಿಷನ್ ಮಾಡೋದು ಬೇಡ ಅಂತ. ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ನಾನು ತಿಳ್ಕೊಂಡು ಅವ್ರು ಮಾಹಿತಿ ಕೊಟ್ಟಾಗ ಅವ್ರು ಅಂದರು, ಈಗ ಹಿಂಗೆ ಮಾಡಿದ್ದೆ ನಮ್ಮ ಮೀನಮ್ಮ ಅಂತ. ನನಗೆ ಸ್ಟೇಷನ್ ನಾನು ಸೋಷಲ್ ವರ್ಕರ್ ಮಾಡ್ತಾಯಿದ್ದೆ ಎಲ್ಲ ಹೇಳಿದ್ದಕ್ಕೆ ನನಗಂದು ನನ್ನ ಮಾಹಿತಿ ಕೊಟ್ಟು, ಇಲ್ಲ ಮಾಡಿರ್ತಾನೆ ನೀನು, ಏನೋ ಇದ್ದಿರ್ಬೋದು, ಸಂಬಂಧ ಇರ್ಬೋದು. ನಾನು ಬೆಳಗ್ಗೆ ಬಂದಾಗ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟು ನನಗೆ ಬೇಜಾರಾಯಿತು. ಇಂಥವ್ರಿಗೆ ನಾನು ಸಪೋರ್ಟ್ ಮಾಡಿದ್ನ ಅನ್ನೋ ನೋವಾಯ್ತು. ಯಾರು ಸಣ್ಣ ಗಲಾಟೆ ಆದಾಗ ಬಾಣಂತಿಯೋ ಇದ್ದಾಗ ಒಂದು 2 ಸರಿ ಹಾಲು ಕುಡಿಸ್ತಾ ಇಲ್ಲ ಅಂತ ಬಂದಾಗ ನಾನೇ ಹೋಗಿ ಡೆಲಿವರಿ ಮಾಡಿಸಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಅವಾಗ ಹೋಗಿ ನಾನೇ ಹುಡುಗಿಗೆ ಹೊಡೆದ್ಬಿಟ್ಟು ಹೋದೆ, ಹಾಲು ಕುಡಿಸೋ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಅಂತ ಅವ್ರಂದ್ರೆ ನಾನೇ ಹೋಗಿ ಹೊಡೆದು ಮಾಡಿ ಬಂದೆ. ತಿರ್ಗಿ ಆಮೇಲೆ ನನಗೆ ಗೊತ್ತಾಯ್ತು ಈ ಥರ ಟ್ಯಾರ್ಚರ್ ಕೊಡ್ತಾರೆ, ಇದು ಮಾಡ್ತಾರೆ ಅನ್ನೋ ಒಂದು ಸ್ವಲ್ಪ ನನಗೂ ಸ್ವಲ್ಪ ನೋವಾಯ್ತು ಕೊಡೋದು. ಅದೇ ಅವ್ರ ಅತ್ತೆ ಮಾವ ಅನ್ನೋದು ನನಗೆ ಗೊತ್ತಾಯ್ತು. ಹೆಣ್ಮಕ್ಳ ಬಗ್ಗೆ ನನಗೆ ಗೊತ್ತಿದ್ದು ನಾನು ಹೇಳ್ಬೇಕು. ಆಮೇಲೆ ತಿಳ್ಕೊಂಡು ಹಂಗೆ ಕೇಳಿದ್ದಕ್ಕೆ ತಿರ್ಗಿ ಆಮೇಲೆ ಇಟ್ಕೊಂಡು ಇವ್ರು ಅಂದರು, ಯಾರು ಹುಡುಗಿ ಇಟ್ಕೊಂಡು ನನ್ನ ಒಂದು ದಿವಸ ಬಂದು, ನಾನು ಡೆಂಟಲ್ ಕ್ಲಿನಿಕ್ ಹೋಗ್ತಾಯಿದ್ದೀನಿ, 10:30 ಆಯಿತು ಬರೋ ವರ್ಷಕ್ಕೆ. ಡೆಂಟಲ್ ಕ್ಲಿನಿಕ್ ಹೋಗ್ತಾಯಿದ್ದೀನಿ ಅಕ್ಕ, ನನಗೆ 10:30 ಆಗುತ್ತೆ ಬರೋದಕ್ಕೆ, ಸಾಕಾಗುತ್ತೆ, ನಾನು ಬಾಸಟಡಿ ಕೆಲಸಕ್ಕೆ ಹೋಗ್ತೀನಿ, ಈ ಸಂಬಳ ಸಾಕಾಗ್ತಾ ಇಲ್ಲ ಅಂತಂದ್ರೆ ಕಳಿಸ್ತಾವ್ರೆ ಅಂತಂದು. ಅಮ್ಮ ಅಷ್ಟು ದೂರ ಮಗುಗೆ ಬೇರೆ ಹಾಲು ಕೊಡಿಸ್ಬೇಕು, ನೀನು ಅಷ್ಟೊತ್ತು ಹೋದ್ರೆ ಏನಾಗುತ್ತೆ ತೊಂದರೆ ಅಂತಂದರೆ, ಇಲ್ಲಕ್ಕ ನಂಗೆ ಊಟ ಹಾಕಲ್ಲ ಸರಿ, ಇದು ಮಾಡಲ್ಲ, ಊಟ ಹಾಕಲ್ಲ ಅಂತಂದ್ರೆ ಯಾರು ನಾನು ಜನ ಕರೆಸಿ ಮಾಡೋದನ್ನು ಬಂದರೆ ನಾನು ಟೇಷನ್ ಕೊಟ್ಟು ಬಂದೆ, ನನಗೇನು ನ್ಯಾಯ ಸಿಗಲಿಲ್ಲ. ಇದಕ್ಕಾಗಿ ನೀವೇನು ಮಾಡಿ ನಮಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ಕೇಳಿ, ಅವ್ರಿಗೆ ಪರವಾಗಿ ಒಂದು ನ್ಯಾಯ ಕೊಡಿಸಿ ಸರ್. ಅವನಿಗಂತೂ ಅವ್ರ ಮನೆಯವ್ರಿಗಂತೂ ಇದು ಮಾಡೋಕ್ಕೆ ಹೋಗಿ